ಇವತ್ತು ಡೇ 2 ಚಿಕ್ಕಮಗಳೂರಲ್ಲಿದ್ದೇವೆ. ಬೆಳಗ್ಗೆ 6:40 ಟೈಮ್. ನಮ್ಮ ಪ್ಲ್ಯಾನ್ ಈಗ ಬಂದು ಚಿಕ್ಕಮಗಳೂರಿಂದ ಮುಳ್ಳಯ್ಯನಗಿರಿಗೆ ಹೋಗುವ ಅಂತ ಹೇಳಿ. ಇಲ್ಲಿಂದ 28 ಕಿಲೋಮೀಟರ್ ಆಗ್ತದೆ ಅಂತ ಹೇಳಿದ್ದಾರೆ ಹೋಟೆಲ್ನವರು. ನಿನ್ನೆ ಸ್ವಲ್ಪ ಸುಸ್ತಾಗಿತ್ತು, ಚೂರು ಬಿಸಿಲಿನ ಟೈಮ್ ಕೂಡ ಆಗಿತ್ತಲ್ಲ, ನಾವೆಲ್ಲ ಕಡೆ ಸುತ್ತಾಡಿದ್ದು, ಬೇಲೂರು, ಹಳೆಬೀಡೆಲ್ಲ ಪ್ಲೇಸಸ್ ಎಲ್ಲ ತುಂಬ ಚೆಂದ ಇತ್ತು, ತುಂಬ ಖುಷಿ ಆಯಿತು ಹೋಗಿ ಬಂದು. ಸೊ ಇವತ್ತಿಗೆ ನಾವು ಹೇಗೆ ಹೋಗೋದು ಚಿಕ್ಕಮಗಳೂರಿಗೆ, ಕಾರಲ್ಲಿ ಹೋಗುವ ಅಂತ ಹೇಳಿದ ಅರುಣ, ಬಟ್ ನನಗೆ 2 ವೀಲರ್ ಹೋಗಬೇಕು ಅಂತ ಇತ್ತು. ಯಾಕಂದರೆ ಸೀನರಿ ತುಂಬ ಚೆಂದ ಇರ್ತದೆ, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಚಳಿ ಇರ್ತದೆ ಏನೋ, ಬಟ್ ಸ್ಟಿಲ್ ನನಗೆ 2 ವೀಲರಲ್ಲಿ ಹೋಗುವ ಅಂತ ಒಂದು ಆಸೆ ಇತ್ತು. ಹಾಗಾಗಿ 2 ವೀಲರ್ ಬುಕ್ ಮಾಡಿದೆವು. ಇಲ್ಲಿ ಬಂದು ಹೋಟೆಲ್ನವ್ರ ಹತ್ರ ಕೇಳಿದ್ವಿ ನಮಗೆ ಹೀಗೆ 2 ವೀಲರ್ ಬೇಕು ಅಂತ. ಹಾಗೆ ಅವರು ಅರೇಂಜ್ ಮಾಡಿ ಕೊಟ್ಟರು. ಅವರು ಸ್ಟಾರ್ಟಿಂಗ್ 500 ರುಪೀಸಿಂದ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಇದೆಲ್ಲ ನಾವೇ ಹಾಕೋದು ಆಬ್ವಿಯಸ್ಲಿ ಅಲ್ವಾ. ಮತ್ತು ಸೊ ಅದರ ರೆಂಟ್ ಒಂದು 500 ರುಪೀಸ್ ಆಗ್ತದೆ. 110cc ಎದ್ದಕ್ಕೆ 500 ರುಪೀಸ್. ಅದರ ಸ್ವಲ್ಪ ಮೇಲೆ ಜಾಸ್ತಿ ಹೋದಾಗೆ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಹೇಳಿದರು. ಈಗ ಹೋಗಿ ನೋಡಬೇಕು. ನಾವು 6:15 ಎದ್ವಿ, ಈಗ 6:45 ಆಯಿತು. ಈಗ ಹೊರಡುದೆ. ಬಸ್ ಸ್ಟ್ಯಾಂಡ್ ಹತ್ರ ಅವರು ಗಾಡಿ ಅವರ ಆಫೀಸಲ್ಲಿ ಇರೋದು ಅಂತ ಹೇಳಿದ್ದಾರೆ. ಹಾಗಾಗಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿಂದ ಗಾಡಿ ತಗೊಂಡು ಸ್ಕೂಟಿಯಲ್ಲಿ ನಾವು ಚಿಕ್ಕಮಗಳೂರಿಂದ ಮುಳ್ಳಯ್ಯನಗಿರಿಗೆ ಹೋಗ್ತೀವಿ. ಲೆಟ್ಸ್ ಗೋ. ನಾವೀಗ 2 ವೀಲರ್ ರೆಂಟಿಂಗ್ ಆಫೀಸ್ ಹತ್ರ ಇದ್ದೇವೆ. ಇದು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋದು. ಇಲ್ಲಿ ಒಂದಷ್ಟು ಸ್ಕೂಟಿಗಳುಂಟು ಆ್ಯಂಡ್ ಅವರ ಇನ್ಚಾರ್ಜ್ ಬರ್ಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ. ಅವ್ರು ಬಂದ ಕೂಡಲೇ ನಮ್ಮದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಮುಳ್ಳಯ್ಯನಗಿರಿಗೆ ಹೊರಡೋದೆ. ನಾವೀಗ ಇರುವ ಜಾಗ ಕೈಮರ ಜಂಕ್ಷನ್. ಚಿಕ್ಕಮಗಳೂರಿಂದ ಮುಳ್ಳಯ್ಯನಗಿರಿಗೆ ಬರುವಾಗ ಸಾಧಾರಣ 7.5ರಿಂದ 8 ಕಿಲೋಮೀಟರ್ನಲ್ಲಿ ಈ ಜಂಕ್ಷನ್ ಬರ್ತದೆ. ಇಲ್ಲಿ ನಾವು ಲೆಫ್ಟ್ ತಗೊಂಡ್ರೆ ಈ ಚೆಕ್ ಪೋಸ್ಟ್ ಸಿಗ್ತದೆ. ಇಲ್ಲಿ 2 ವೀಲರ್ಸ್ಗೆಲ್ಲ 10 ರುಪೀಸ್ ಪೇ ಮಾಡಬೇಕು ಆ್ಯಂಡ್ ಬಾಕಿ ಗಾಡಿಗಳಿಗೆಲ್ಲ 20 ರುಪೀಸ್ ಪೇ ಮಾಡಬೇಕಾಗ್ತದೆ. ಆ್ಯಂಡ್ ಯಾವುದೇ ಪ್ಲಾಸ್ಟಿಕ್ ಐಟಮ್ಸನ್ನು ಅವರು ಅಲೌ ಮಾಡೋದಿಲ್ಲ. ಏನೇ ಇದ್ರೂ ನಾವಿಲ್ಲೇ ಬಿಟ್ಟು ಹೋಗಬೇಕು. ಆಲ್ಮೋಸ್ಟ್ ಪೀಕ್ ರೀಚ್ ಆಗ್ತಾ ಬಂದ್ವಿ. 1.5 ಕಿಲೋಮೀಟರ್ ಬ್ಯಾಕಿಂದ ಫುಲ್ ಫಾಗ್, ಮಿಸ್ಟಿ ಫಾಗ್ ಇದೆ. ತುಂಬ ವೆದರ್ ತುಂಬ ಕೂಲ್ ಉಂಟು. ನಾವು ಜಾಕೆಟ್ ಹಾಕಲಿಲ್ಲ, ಏನೂ ಹಾಕಲಿಲ್ಲ, ಹಾಗೆ ಬಂದ್ವಿ. ಆ್ಯಕ್ಚುಲಿ ಇಷ್ಟು ಬೆಳಗ್ಗೆ ಮುಳ್ಳಯ್ಯನಗಿರಿ ಬರೋ ಪ್ಲ್ಯಾನ್ ಇರಲಿಲ್ಲ. ಈಗ ಟೈಮ್ ಎಷ್ಟು? 8:15 ಆಯ್ತಷ್ಟೇ. ನಮ್ದೊಂದು ಪ್ಲ್ಯಾನ್ ಇದ್ದದ್ದು 9 ಗಂಟೆಗೆ ಬರುವ ಅಂತ ಹೇಳಿ. ಬಿಕಾಸ್ ಅವರು ಕೂಡ ಹೇಳಿದ್ರಾಯ್ತು ನಿಮಗೆ ವ್ಯೂ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ. ಬಟ್ ಓಕೆ, ನಾವು ಸ್ವಲ್ಪ ಬೇಗ ಬರುವ, ನಮಗೆ ಆಮೇಲೆ ಚೆಕ್ಔಟ್ ಆಗಿ ಮತ್ತೆ ಬೇರೆ ಯಾವುದಾದ್ರು ಪ್ಲೇಸಿಗೆ ಹೋಗೋದಾದ್ರೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾವು ಸ್ವಲ್ಪ ಬೇಗ ಹೊರಟೆವು. ಐ ಆಮ್ ಸೋ ಹ್ಯಾಪಿ. ಲೆಟ್ಸ್ ಸಿ ಮೇಲೆ ಹೇಗಿರ್ತದೆ. ಐ ಡೋಂಟ್ ಥಿಂಕ್ ಸೊ ನಮಗೆ ವ್ಯೂ ಸಿಗ್ಬೋದು ಅಂತ, ಬಟ್ ನನಗೆ ಈ ಎಕ್ಸ್ಪೀರಿಯನ್ಸ್ ಬೇಕಿತ್ತು. ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್, ಇಟ್ಸ್ ವೆರಿ ಬ್ಯೂಟಿಫುಲ್. ನಮಗೆ ಸೌತ್ ಕೆನರಾ ಕಾಸರಗೋಡು ಇರೋರಿಗೆ ಇದೆಲ್ಲ ಸಿಗೋದಿಲ್ಲ. ಸೊ ಇಂಥದ್ದು ನೋಡ್ಬೇಕಂತ ಹೇಳಿದ್ರೆ ನಾವು ಈ ಸೈಡೇ ಬರ್ಬೇಕಂತ. ಲೆಟ್ಸ್ ಸಿ ಮೇಲೆ ಹೇಗಿರ್ತದೆ ಅಂತ ನೋಡು. ಓಕೆ, ಆಲ್ಮೋಸ್ಟ್ ಪೀಕ್ ತಲುಪ್ತಾ ಇದ್ದ ಹಾಗೆ ಇಲ್ಲಿ ಚಳಿಗೆ ಉಲ್ಲನ್ ಟೋಪಿ ಮತ್ತು ಶೇಡ್ಸ್ ಕನ್ನಡಕ ಸೇಲ್ ಮಾಡ್ತಾ ಇದ್ರು. ಚಳಿ ಇತ್ತು, ಅದಕ್ಕಿಂತ ಜಾಸ್ತಿ ಗಾಳಿ ಇತ್ತು. ಹಾಗಾಗಿ 2 ಟೋಪಿ ಮತ್ತು 2 ಕನ್ನಡಕ ತಗೊಂಡ್ವಿ. ನಾವು ಮುಳ್ಳಯ್ಯನಗಿರಿಗೆ ಒಂದು 2 ಕಿಲೋಮೀಟರ್ಸ್ ಉಂಟು. ಸೊ ಈ ಪಾರ್ಟಲ್ಲಿ ಒಂದು ಕಣ್ಣಿಗೆ ಹಾಕ್ಲಿಕ್ಕೆ ಒಂದು ಕನ್ನಡಕ ಮತ್ತು ಒಂದು ಟೊಪ್ಪಿ ತಗೊಂಡೆವು. ಮೊದಲೇ ತಗೊಳ್ಬೇಕಿತ್ತು, ನಮಗೆ ತಲೆಯಲ್ಲಿ ಇರಲಿಲ್ಲ. ಸೊ ಇವರನ್ನು ನೋಡಿ. ಮತ್ತು ನನ್ನ ಕಣ್ಣು ಗಾಳಿಗೆ ಇಷ್ಟು ಸಣ್ಣದಾಗ್ತದೆ ಮೇಲೆ ಹೋಗಿ ಇನ್ನು ತಲುಪುವಾಗ. ಅದಕ್ಕೆ ಒಂದು ಕನ್ನಡಕ ಕೂಡ ತಗೊಂಡ್ವಿ. ಓಕೆ, ಲೆಟ್ಸ್ ಗೋ. ಇವತ್ತು ಮಿಸ್ಟ್ ಉಂಟು, ತುಂಬ ಫಾಗ್ ಉಂಟು. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಅದರ್ವೈಸ್ ಇಟ್ಸ್ ಓಕೆ, ವಿ ವಾಂಟ್ ಎಕ್ಸ್ಪೀರಿಯನ್ಸ್. ಹಾಗೆ ಇಲ್ಲೊಂದು ಸಣ್ಣ ಟೀ ಕಾಫಿ ಸ್ನ್ಯಾಕ್ಸ್ದ ಅಂಗಡಿ ಕೂಡ ಇತ್ತು. ಚಳಿಗೆ ಒಂದು ಬಿಸಿ ಬಿಸಿ ಕಾಫಿ ಕೂಡ ಕುಡ್ದೆವು. ಇಷ್ಟೆಲ್ಲ ಆಗಿ ನಾವು ಮುಳ್ಳಯ್ಯನಗಿರಿ ತಲುಪಿದ್ವಿ. ನಮ್ಮ ಕರ್ನಾಟಕದ ಅತಿ ಎತ್ತರವಾದ ಪರ್ವತ ಮುಳ್ಳಯ್ಯನಗಿರಿ.
ಇದರ ಹೈಟ್ 6330 ಫೀಟ್. ವಿಶೇಷ ಏನಂದ್ರೆ ಹಿಮಾಲಯ ಮತ್ತು ನೀಲಗಿರಿ ಬೆಟ್ಟಗಳ ನಡುವೆ ಬರುವ ಅತಿ ಎತ್ತರದ ಪರ್ವತ ಅಂತೆ ಮುಳ್ಳಯ್ಯನಗಿರಿ. ಈ ಬೆಟ್ಟದ ತುದಿಯಲ್ಲಿ ಮುಳ್ಳಯ್ಯನ ಸ್ವಾಮಿಗಳ ದೇವಸ್ಥಾನ ಉಂಟು. ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ಮೆಟ್ಲಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಕೆಲವೊಮ್ಮೆ ಇಲ್ಲಿನ ವೆದರ್ ಅನ್ನು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತಿನ ಹಾಗೆ. ಸಡನ್ ಆಗಿ ಫಾಗ್ ಬರುವ ಚಾನ್ಸ್ ಇರ್ತದೆ. ಇಲ್ಲಿನ ಲೋಕಲ್ಸ್ ಹೇಳುವ ಪ್ರಕಾರ ಒಮ್ಮೊಮ್ಮೆ ಫಾಗ್ ಬೇಗ ಕ್ಲಿಯರ್ ಆಗ್ತದಂತೆ, ಬಟ್ ಕೆಲವೊಮ್ಮೆ ಇಡೀ ದಿನ ಹೀಗೆ ಇರ್ತದಂತೆ. ಚಿಕ್ಕಮಗಳೂರಿನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಸ್ಥಳಗಳಲ್ಲಿ ಇದು ಕೂಡ ಒಂದು. 4 ವೀಲರ್ಸ್ ಹಾಗೆ 2 ವೀಲರ್ಸ್ ಅಲ್ಲಿ ಆರಾಮ್ಸೆ ಬರ್ಬೋದು. ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಮಳೆ ಅಂತ ಅನಿಸ್ತದೆ, ಆದ್ರೆ ಮೇಲ್ಗಡೆ ಬಂದಾಗ ಸ್ವಲ್ಪ ಫಾಗಿಂದಾಗಿ ಈ ತರ ನೀರಿನ ಹನಿಗಳು ಹೊಡಿತಾ ಉಂಟು ಅಂಡ್ ಗಾಳಿ ಕೂಡ ಹೆವಿ ಉಂಟು. ಅದೇ ರೀತಿ ನೀವು ಮುಳ್ಳಯ್ಯನಗಿರಿಗೆ ಬರುವಂತ ಪ್ಲಾನ್ ಇದ್ರೆ ಜಾಕೆಟ್ ತಗೊಳ್ಳಿ ಅಂಡ್ ಈ ತರದೊಂದು ಟೊಪ್ಪಿ ತಗೊಳ್ಳಿ. ವಾಟರ್ ಪ್ರೂಫ್ ಜಾಕೆಟ್ ತಗೊಂಡ್ರೆ ಒಳ್ಳೆಯದು. ಒಂದು ವೇಳೆ ನಿಮಗೆ ಬರುವಾಗ ಸಡನ್ ಈ ತರ ಎಲ್ಲಿಯಾದ್ರೂ ವೆದರ್ ಚೇಂಜ್ ಆದ್ರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಸೊ ದಿಸ್ ಇಸ್ ಮುಳ್ಳಯ್ಯನಗಿರಿ. ನಾವೀಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೇವೆ. ಬನ್ನಿ ನಾವೀಗ ದೇವಸ್ಥಾನಕ್ಕೆ ಹೋಗುವ. ಇಲ್ಲೇ ನಮ್ಮ ಚಪ್ಪಲಿಯನ್ನೆಲ್ಲ ಬಿಡಬೇಕು. ಆಮೇಲೆ ಒಂದಷ್ಟು ಮೆಟ್ಲುಗಳನ್ನು ಹತ್ತಿದ್ರೆ ದೇವಸ್ಥಾನಕ್ಕೆ ತಲುಪ್ತೇವೆ. ಮೊದಲು ಎಂಟ್ರೆನ್ಸ್ನಲ್ಲಿ ಒಂದು ಸಣ್ಣ ಗಣಪತಿ, ನಾಗದೇವರು ಹಾಗೆ ಶಿವನನ್ನಿಟ್ಟು ಪೂಜೆ ಮಾಡಿದ್ದಾರೆ. ಇಲ್ಲಿ ಲೆಫ್ಟ್ನಲ್ಲಿ ನೋಡಿದರೆ ವ್ಯೂ ಇರೋದು, ಬಟ್ ಫಾಗ್ ಇರೋದ್ರಿಂದ ಇವತ್ತು ನಮಗೇನು ಕಾಣಿಸ್ತಾ ಇಲ್ಲ. ನಾವೀಗ ಏನು ನೋಡ್ತಾ ಇದ್ದೇವೆ, ಇದು ಮುಳ್ಳಯ್ಯನಗಿರಿ ಪೀಕ್ ಪ್ಲೇಸ್. ಅಲ್ಲೊಂದು ಗಂಟೆ ಕಟ್ಟಿದ್ದಾರೆ. ಆ್ಯಂಡ್ ಬೈ ದ ವೇ ಇದು ದೇವಸ್ಥಾನದ ಜಸ್ಟ್ ಹೊರಗಿನ ಜಾಗ. ನಾನು ನಡ್ಕೊಂಡು ಹೋಗ್ತಾ ಇರೋದು. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಎಲ್ಲರೂ ಚಪ್ಪಲಿ ಅವರವರ ಬ್ಯೂಟಿಫುಲ್ ಶೂಸ್ ಅನ್ನು ತೆಗಿಲಿಕ್ಕೆ ರೆಡಿ ಇಲ್ಲ. ಮುಳ್ಳಯ್ಯ ಇರುವ ಕಾರಣವೇ ಇಲ್ಲಿಗೆ ಮುಳ್ಳಯ್ಯನಗಿರಿ ಅಂತ ಹೆಸರು. ಬಟ್ ಮೋಸ್ಟ್ ಆಫ್ ದ ಪೀಪಲ್ ದೇವಸ್ಥಾನಕ್ಕೆ ಬರ್ತಿಲ್ಲ. ಐ ಫೆಲ್ಟ್ ಲಿಟಲ್ ಬ್ಯಾಡ್ ಅಬೌಟ್ ದ್ಯಾಟ್. ಹೊರಗಡೆಯಿಂದಲೇ ಒಳಗಡೆ ಎಲ್ಲ ಮಾಡ್ತಿಲ್ಲ. ಸೊ ಇಲ್ಲಿ ಬೋರ್ಡ್ ಮೊದಲೇ ಹಾಕಿದ್ದಾರೆ, ದೇವಾಲಯದೊಳಗೆ ಛಾಯಾಗ್ರಹಣ ನಿಷೇಧಿಸಲಾಗಿದೆ. ನಾನೀಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೇನೆ. ಶೂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ದೇವರಿಗೊಂದು ನಮಸ್ಕಾರ ಎಲ್ಲ ಹಾಕಿ ಪ್ರೇ ಮಾಡಿ ಬರ್ತೇನೆ. ಓಕೆ. ಇಲ್ಲಿ ನೋಡಿ, ಎಲ್ಲರೂ ಶೂಸ್ ಹಾಕಿದ್ದಾರೆ, ಚಪ್ಪಲಿ ಹಾಕಿದ್ದಾರೆ. ಅಲ್ಲಿ ಎಂಟ್ರೆನ್ಸಲ್ಲಿ ಆಲ್ರೆಡಿ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ರು ಚಪ್ಪಲಿ ಎಲ್ಲ ಇಲ್ಲೇ ಬಿಟ್ಟು ಹೋಗಿ ಅಂತ ಹೇಳಿ. ಮುಳ್ಳಯ್ಯನಗಿರಿ ಈಸ್ ನಾಟ್ ಜಸ್ಟ್ ಅ ಟೂರಿಸ್ಟ್ ಪ್ಲೇಸ್, ಇಟ್ಸ್ ಅ ಹೋಲಿ ಪ್ಲೇಸ್ ಟು ರೈಟ್. ವಿ ಹ್ಯಾವ್ ಟು ರೆಸ್ಪೆಕ್ಟ್. ಬೀಯಿಂಗ್ ಅ ಟೂರಿಸ್ಟ್ ಪೀಪಲ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಏನಂದ್ರೆ ಒಂದು ಟೂರಿಸ್ಟ್ ಪ್ಲೇಸ್ ಇದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರು ಹಾಕಿರ್ತಾರಲ್ಲ ಅದನ್ನು ಫಾಲೋ ಮಾಡುವಂಥದ್ದು. ಪರ್ಟಿಕ್ಯುಲರ್ ಆಗಿ ಒಂದು ರೀಸನ್ ಇಟ್ಕೊಂಡಿರ್ತದೆ. ಇಲ್ಲಾಂದ್ರೆ ಸುಮ್ಮನೆ ಯಾವುದಕ್ಕೂ ರೂಲ್ಸ್ ಹಾಕಿರೋದಿಲ್ಲ ಅಲ್ವಾ. ಸೊ ನಮ್ಮ ಒಳ್ಳೇದಕ್ಕೋಸ್ಕರ ಅಂಡ್ ಆ ಪ್ಲೇಸ್ ಅನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ, ಉಳಿಸೋದಕ್ಕೋಸ್ಕರ ಈ ತರ ಕೆಲವೊಂದು ರೂಲ್ಸ್ ಹಾಕಿರ್ತದೆ. ಸೊ ಪ್ಲೀಸ್ ನಾನು ನೆಕ್ಸ್ಟ್ ಬರೋವರೆಗೂ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ರೂಲ್ಸ್ ರೆಗ್ಯುಲೇಷನ್ಸ್ ಏನಾದ್ರೆ ಪ್ಲೀಸ್ ಫಾಲೋ ಮಾಡಿ. ಓಕೆ. ದೇವಸ್ಥಾನಕ್ಕೆ ಹೋಗಿ ಬಂದು ಒಂದಷ್ಟು ಹೊತ್ತು ಪೀಕ್ನಲ್ಲೇ ಕಳೆದ್ವಿ. ಫಸ್ಟ್ ಒಮ್ಮೆ ಬೇಜಾರಾಗಿತ್ತು, ಅಯ್ಯೋ ಫಾಗ್ ಉಂಟು, ವ್ಯೂಸ್ ಏನು ಸಿಗೋದಿಲ್ಲಲ್ಲ ಅಂತ. ಬಟ್ ಒಮ್ಮೆ ಮೇಲೆ ತಲುಪಿದ ಮೇಲೆ ಆ ಫಾಗ್ ಆಗಿರ್ಬೋದು, ಹನಿಗಳು, ಗಾಳಿ, ಇದೆಲ್ಲ ಏನೋ ಒಂದು ಖುಷಿ ಅನುಭವ ಕೊಟ್ಟಿತ್ತು. ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ನಾವು ಕೆಳಗಡೆ ಬಂದ್ವಿ. ಇಲ್ಲೆಲ್ಲ ಸುಮಾರು ಈ ಥರ ಶಾಪ್ಸ್ ಉಂಟು. ನಿಮ್ಗೊಂದ ಮೇಲೆ ಹೋಗುವಾಗ ಏನಾದ್ರು ಬಿಸಿ ಬಿಸಿ ಕುಡಿಬೇಕು ಅವ್ರು ತಿನ್ಬೇಕು ಅಂತ ಹೇಳಿದ್ರು ಇಲ್ಲೂ ತಗೊಳ್ಬೋದು. ಅವ್ರ ಮೇಲೆ ಹೋಗಿ ಬಂದು ಕೂಡ ತಗೊಳ್ಬೋದು. ನನ್ನ ಸಜೆಷನ್ ಏನಂತ ಹೇಳಿದ್ರೆ, ಮೇಲೆ ಹೋಗಿ ಬಂದು ಆರಾಮ್ಸೆ ಮತ್ತೆ ಕೂತ್ಕೊಂಡು ನಿಮ್ಗೆ ಏನು ಬೇಕು ಅದು ತಿನ್ಬೋದು, ಕುಡಿಬೋದು. ಸೊ ನಾವಿಲ್ಲಿ ಕಾಫಿ ತಗೊಂಡಿದ್ದೇವೆ. ನಾವು ಆ್ಯಕ್ಚುಲಿ ಮಂಡೆ ಕ್ರೌಡ್ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡದ್ದು, ಬಟ್ ಸುಮಾರು ಜನ ನಮ್ಮಾಗೆ ಅಂದ್ಕೊಂಡು ಬಂದ್ರ ಅಂತ ಕಾಣ್ತದೆ. ತುಂಬ ಜನ ಹೋಗಿದ್ದಾರೆ ಮೇಲೆ. ನಾವಲ್ಲಿ ಕಾಫಿ ಕುಡಿತಿರುವಾಗ ಸುಮಾರು ಜನ ಮೇಲೆ ಬಂದಿದ್ದಾರೆ. ಒಂದು ನೀವು ಮನೆಯಿಂದ ಬರುವಾಗಲೇ ಪ್ಲೀಸ್ ಕ್ಯಾರಿ ಮಾಡಿ ಒಂದು ಟೊಪ್ಪಿ, ಮತ್ತು ಬೇಕಾದೊಂದು ಸ್ಕೂಟಿಯಲ್ಲಿ ಬರ್ತೀರಿ ಅಂತ ಆದರೆ ಒಂದು ಕನ್ನಡ ಕಸ ತಗೊಳ್ಳಿ. ಈ ಥರ ಪೀಕ್ ಪ್ಲೇಸಸ್ಗೆ ನೀವು ಈ ಥರ ಗಾಡಿಯಲ್ಲಿ ಬರ್ತೀರಿ ಅಂತ ಹೇಳಿದ್ರೆ ಸ್ಕೂಟಿಯಲ್ಲೇ ಬನ್ನಿ. ಬಿಕಾಸ್ ನಿಮಗೆ ವ್ಯೂ ನೋಡ್ಲಿಕ್ಕೆ ಖುಷಿ ಆಗ್ತದೆ, ಮತ್ತು ಅದೊಂದು ಎಕ್ಸ್ಪೀರಿಯನ್ಸೇ ಬೇರೆ ಖುಷಿ ಇರ್ತದೆ. ಕಾರಲ್ಲಿ ಬರೋದಕ್ಕಿಂತ ಇದರ 2 ವೀಲರಲ್ಲಿ ಬರ್ಬೋದು. ಹಲೋ ನೋಡಿ, ಮೇಲ್ಗಡೆ ಹೇಗಿತ್ತು, ಫುಲ್ ಫಾಗ್ ಇತ್ತು. ಆಮೇಲೆ ತುಂಬ ಪೀಕಿಗೆ ಹೋದಾಗೆ ಮಳೆ ಬಂದಾಗ ಆಗ್ತಿತ್ತು. ನಾವೆಲ್ಲ ತುಂಬ ಒದ್ದೆ ಆಗಿದ್ವಿ. ಬಟ್ ಈಗ ನನ್ನ ಬ್ಯಾಕ್ ಸೈಡ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ನಾವು ಆಲ್ಮೋಸ್ಟ್ ಕೆಳಗಡೆ ಬಂದ್ವಿ.
ಕೆಳಗೆ ಎಲ್ಲ ಕ್ಲಿಯರ್ ಆಗಿದೆ. ಸೊ ಇನ್ನು ಮೇಲೆ ಕ್ಲಿಯರ್ ಆಗ್ಲಿಕ್ಕೆ ಐ ಥಿಂಕ್ ಮಧ್ಯಾಹ್ನ ಆಗ್ಬೋದು ಅಂತ ಅನಿಸ್ತದೆ. ಕೆಳಗಡೆ ಈಗ ತುಂಬಾ ಬ್ಯೂಟಿಫುಲ್ ಉಂಟು ವೆದರ್. ನನಗೆಲ್ಲ ಈ ತರ ತುಂಬಾ ಇಷ್ಟ ಆಗ್ತದೆ. ನಿಮ್ಗೆ ತೋರಿಸ್ತೇನೆ. ಓಕೆ, ನಾವೀಗ ಆಲ್ಮೋಸ್ಟ್ ಕೆಳಗೆ ಬಂದ್ವಿ. ನಾನು ಯಾವ ಪ್ಲೇಸಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ಮುಳ್ಳಯ್ಯನಗಿರಿಗೆ ಮತ್ತೆ ಬಾಬಾ ಬುಡನ್ಗಿರಿಗೆ ಒಂದು ಡೈವರ್ಷನ್ ಸಿಗ್ತದೆ ನೋಡಿ. ಇದೇ ಪಾರ್ಟ್ ಹೇಳಿದ್ದು. ನಾವು ಈ ಕಡೆಯಿಂದ ಕೆಳಗಡೆಯಿಂದ ಬರ್ತೇವೆ ಇಲ್ಲಿ. ಸೊ ಇಲ್ಲಿ ಮೇಲ್ಗಡೆ ಇಲ್ಲಿ ಏನ್ ಕಾಣ್ತಾ ಉಂಟು, ಗಾಡಿ ಬರ್ತಾ ಉಂಟು, ಇಲ್ಲಿ ಹೋದ್ರೆ ಮುಳ್ಳಯ್ಯನಗಿರಿಗೆ ಹೋಗ್ತೇವೆ. ಇದೇ ಇಲ್ಲಿ ರೈಟಿಗೆ ಹೋದ್ರೆ ಬಾಬಾ ಬುಡನ್ಗಿರಿಗೆ ಹೋಗ್ತೇವೆ. ನಿಮ್ಗೆ ಇಲ್ಲಿ ಹಾಕಿದ್ದಾರೆ. ಇದು ಸೆಕೆಂಡ್ ಡೈವರ್ಷನ್. ಇಲ್ಲಿ ಶಕ್ತಿ ಹೋಮ್ ಸ್ಟೇ ಅಂತ ಹೇಳಿ ಬೋರ್ಡ್ ಉಂಟು. ಇಲ್ಲಿ ರೈಟ್ ಸೈಡ್ ಹೋದ್ರೆ 3 ಕಿಲೋಮೀಟರ್ಸ್ ಮುಳ್ಳಯ್ಯನಗಿರಿ. ಬೆಳಿಗ್ಗೆ ನಾವು 6:45ಕ್ಕೆ ರೆಡಿಯಾಗಿ 7 ಗಂಟೆಗೆ ನಾವು ಬೈಕ್ ರೆಂಟಲ್ಸ್ ಸಿಗುವ ಆಫೀಸ್ ಹತ್ರ ಹೋಗಿರ್ಬೋದು. ಸೊ ಅಲ್ಲಿ ಹೋಗಿ ಏನಾಯ್ತು ಅಂತ ಹೇಳಿದ್ರೆ ಅದರ ಪರ್ಸನ್ ಯಾರಿದ್ದಾರೆ ಅವ್ರು ಬರ್ಲಿಕ್ಕೆ ಸ್ವಲ್ಪ ಲೇಟಾಗಿ 7:30 ಆಯಿತು. ಸೊ ನಾವಲ್ಲಿ ಲೈಸೆನ್ಸ್ ಎಲ್ಲ ಸಬ್ಮಿಟ್ ಮಾಡಿ ಆಮೇಲೆ ಗಾಡಿ ತೊಗೊಂಡು ಹೆಲ್ಮೆಟ್ ಎಲ್ಲ ತೊಗೊಂಡು ಹೊರಡುವಾಗ 7:30 ಕಳೆದು ಮುಳ್ಳಯ್ಯನಗಿರಿ ತಲುಪುವಾಗ 8 ಕಾಲಾಗಿದೆ. ಆಮೇಲೆ ಅಲ್ಲೊಂದಷ್ಟು ಸುತ್ತಾಡಿ ರಿಟರ್ನ್ ಬಂದು ನಾವು ಹೋಟೆಲಿಗೆ 11 ಗಂಟೆಗೆ ಚೆಕ್ಔಟ್ ಇತ್ತು. ಸೊ ಅದೇ ಟೈಮಿಗೆ ತಲುಪಿದ್ವಿ. ಬಟ್ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಕೀ ಕಾರ್ಡ್ ಏನಿದೆ ಅದು ಕಾರಲ್ಲೇ ಬಾಕಿ ಆಯಿತು. ಕಾರನ್ನು ನಾವು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಬೈಕ್ ರೆಂಟಲ್ಸ್ನವರ ಆಫೀಸ್ ಹತ್ರ ಇಟ್ಟಿದ್ವಿ. ಸೊ ಕೀ ಕಾರ್ಡ್ ಅದು. ಸೊ ಅದನ್ನು ವಾಪಸ್ ಕಲೆಕ್ಟ್ ಮಾಡಲಿಕ್ಕೆ ಅಂತೇಳಿ ಅಲ್ಲಿಗೆ ಹೋಗಿ ಅಲ್ಲಿಂದ ಕೀ ಕಾರ್ಡ್ ಕಲೆಕ್ಟ್ ಮಾಡಿ ವಾಪಸ್ ಹೋಟ್ಲಿಗೆ ಬಂದು ರೂಮಿಗೆ ಹೋಗಿ ಚೆಕ್ಔಟ್ ಆಗಿ ಈಗ ಒಂದು ಪವಿತ್ರ ವೆಜ್ ಅಂತ ಹೇಳುವ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೇವೆ. ತುಂಬ ರುಚಿಯಾಗ್ಬೋದು. ಟೈಮು 12:30 ಆಯಿತು. ಇನ್ನು ನಾವು ನಿಧಾನಕ್ಕೆ ಮನೆಗೆ ಹೋಗೋದು. ತುಂಬ ಪ್ಲೇಸಸ್ ಏನು ಕವರ್ ಮಾಡಲಿಲ್ಲ. ನಾವು ಆ್ಯಕ್ಚುಲಿ ಬಂದದ್ದು ಸ್ವಲ್ಪ ಆರಾಮದ ಟ್ರಿಪ್ಪಿಗೆ ಅಂತಲೇ ಬಂದದ್ದು. ತುಂಬ ಗಡಿಬಿಡಿಯಲ್ಲಿ ಪ್ಲೇಸಸ್ ತುಂಬ ಕವರ್ ಆಗಬೇಕು ಅಂತ ಹೇಳುವ ಯಾವ ಇಂಟೆನ್ಷನಿಂದ ಬಂದಿರಲಿಲ್ಲ. ಸೊ ನಾವು ಬಂದಿದ್ದ ಉದ್ದೇಶ ನಮಗೆ ಕ್ಲಿಯರ್ ಆಯಿತು. ಆ್ಯಂಡ್ ಈಗ ಈರುಳ್ಳಿ ಪಕೋಡ ತಿಂತಿದ್ದೇವೆ. ನೀರುಳ್ಳಿ ಬಜ್ಜಿ ರುಚಿಯಾಗುತ್ತೆ. ತಿಂಡಿ ಎಲ್ಲ ತಿಂದು ನಾವು ವಾಪಸ್ ಮನೆ ಕಡೆ ಹೊರಟೆವು. ನಾವು ಹೊರಟದ್ದು ಚಾರ್ಮಾಡಿ ಘಾಟ್ ರೋಡ್ನಲ್ಲಿ. ಇಲ್ಲಿ ಅಂತೂ ಜೋರು ಮಳೆ ಬರ್ತಿತ್ತು. ಹಾಗಾಗಿ ಇಲ್ಲಿ ಕೂಡ ಫಾಗ್ ಇತ್ತು. ಅಷ್ಟೊಂದು ವ್ಯೂ ಕಾಣ್ತಿಲ್ಲದಿದ್ದರೂ ಪದೇ ಪದೇ ಮಳೆ ನಿಲ್ತಿದ್ದ ಕಾರಣ ನಮ್ಗೆ ಸ್ವಲ್ಪ ಸೀನರಿ ನೋಡ್ಲಿಕ್ಕೆ ಸಿಕ್ಕಿತು. ಆ್ಯಂಡ್ ವ್ಯೂ ಪಾಯಿಂಟ್ನಲ್ಲಿ ಎಲ್ಲ ಮಂಗಗಳಿತ್ತು. ಅವೆಲ್ಲ ಕಾದು ಕೂತಾಗಿತ್ತು. ಜನರು ಬರ್ತಾರೆ ನಮ್ಗೆ ಏನಾದ್ರು ತಿನ್ಲಿಕ್ಕೆ ಸಿಗ್ತದೆ ಅಂಥೇಳಿ. ನನ್ನ ಹತ್ರ ಒಂದಷ್ಟು ತಿನ್ಲಿಕ್ಕಿತ್ತು. ಅದನ್ನೆಲ್ಲ ಅವಕ್ಕೆ ಕೊಟ್ಟೆ. ಹಾಗೆ ನಾವು ನಮ್ಮ ಸೀನರಿ ಕೂಡ ಎಂಜಾಯ್ ಮಾಡಿದ್ವಿ. ನಾವು ಪುತ್ತೂರಿಗೆ ತಲುಪುವಾಗ 5:15 ಕಳೆದಿತ್ತು. ತುಂಬ ಹಸಿವಾಗಿತ್ತು. ಹಾಗಾಗಿ ಅಡಿಗೆ ಮನೆ ಅಂತ ಹೇಳುವ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟಿಗೆ ಹೋದ್ವಿ. ನಾವು ರೆಗ್ಯುಲರ್ ಆಗಿ ಇದೇ ರೆಸ್ಟೋರೆಂಟ್ಗೆ ಬರೋದು. ಆ್ಯಂಡ್ ಇಲ್ಲಿಯ ಫುಡ್ ತುಂಬ ರುಚಿಯಾಗಿರ್ತದೆ. ನಾವಿಲ್ಲಿ ಪುತ್ತೂರಿನಲ್ಲಿರುವಂಥ ಒಂದು ರೆಸ್ಟೋರೆಂಟ್ ಇರುತ್ತೆ, ಪ್ಯೂರ್ ವೆಜ್ ರೆಸ್ಟೋರೆಂಟ್, ಅಡುಗೆ ಮನೆ ಅಂತ ಹೇಳಿ. ಇಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇಲ್ಲಿ ಮಾಡುವ ಪ್ರತಿ ಫುಡ್ ಅವರು ಪ್ಯೂರ್ ತೆಂಗಿನ ಎಣ್ಣೆಯಲ್ಲಿ ಮಾಡ್ತಾರೆ. ಇನ್ನೊಂದೇನಂದ್ರೆ ನಿಮ್ಗೆ ಮನೆ ಫುಡ್ ತರಾನೇ ಉಂಟು, ಹೆವಿ ಮಸಾಲೆ ಅಂತ ಇಲ್ಲ. ಆಮೇಲೆ ನಮ್ಮ ಸೌತ್ ಇಂಡಿಯನ್ ಫುಡ್, ಅದರಲ್ಲಿ ಎಸ್ಪೆಷಲಿ ಸೌತ್ ಕೆನರಾ ಫುಡ್ ಉಂಟಲ್ಲ, ಅದು ನಾವು ಮನೇಲಿ ಹೇಗೆ ಮಾಡ್ತೇವೆ ಅದೇ ರುಚಿ ಇರ್ತದೆ. ಹೊಟ್ಟೆಗೆ ತುಂಬಾ ಲೈಟ್ ಫೀಲ್ ಆಗ್ತದೆ, ಹೊಟ್ಟೆ ಆರಾಮ್ಸೆ ತುಂಬುತ್ತದೆ ಕೂಡ. ಆಮೇಲೆ ಇವ್ರದ್ದು ಪ್ರೈಸಸ್ ಕೂಡ ಹಾಗೆ ರೀಸನೇಬಲ್ ಉಂಟು, ತುಂಬಾ ಕಾಸ್ಟ್ಲಿ ಏನಿಲ್ಲ. ಸೊ ತುಂಬಾ ರುಚಿಯಾಗಿತ್ತು. ನಾವು ಕೂಡ ಒಂದಷ್ಟು ಫುಡ್ ತಿಂದ್ವಿ, ತುಂಬಾ ಖುಷಿ ಆಯ್ತು. ನಂಗಂತೂ ಹಸಿವಾಗಿತ್ತು. ನಾವೊಂದು 12:15 ಇವತ್ತು ತಿಂಡಿ ಊಟ ಬ್ರಂಚ್ ಒಟ್ಟಿಗೆ ಮಾಡಿದ್ದು. ಆಮೇಲೆ ಏನ್ ತಿಂದಿರ್ಲಿಲ್ಲ. ಸೊ ನಂಗೆ ಹಸಿವಾಗಿತ್ತು. ಇಲ್ಲಿ ಬಂದು ತಿಂಡಿ ಎಲ್ಲ ತಿಂದ್ವಿ,
ಕಾಫಿ ಕುಡಿದ್ವಿ, ಫಿಲ್ಟರ್ ಕಾಫಿ, ತುಂಬ ರುಚಿ ಇತ್ತು. ಸೊ ನೀವೆಲ್ಲಾದ್ರೂ ಪುತ್ತೂರಿಗೆ ಬರೋದಾದ್ರೆ ಅಡಿಗೆ ಮನೆಯನ್ನು ಟ್ರೈ ಮಾಡಿ, ನಮ್ಮ ಪುತ್ತೂರಲ್ಲಿ ಇರೋದು. ಆ್ಯಂಡ್ ಈ ಹೋಟೆಲ್ ಇರೋದು ಮಂಗಳೂರು ಪುತ್ತೂರು ರೋಡಲ್ಲಿ. ನೀವು ಪುತ್ತೂರಿಗೆ ತಲುಪೋದಕ್ಕಿಂತ ಮೊದಲು, ಪೇಟೆಗೆ ತಲುಪೋ ಮೊದಲು ನೆಹರು ನಗರ ಅಂತ ಹೇಳಿ ಸಿಗ್ತದೆ, ನಮ್ಮ ವಿವೇಕಾನಂದ ಕಾಲೇಜ್ ಎಲ್ಲ ಇರುವಂತ ಜಾಗ, ಅಲ್ಲೇ ಇರುವಂತದ್ದು. ನಿಮ್ಗೆ ಹೋದ ಕೂಡಲೇ ಗೊತ್ತಾಗ್ತದೆ. ನಾವು ಮಂಗಳೂರು ಸೈಡಿಂದ ಬರುವಾಗ ರೈಟ್ ಸೈಡಿಗೆ ನೆಹರು ನಗರದಲ್ಲಿ. ಪುತ್ತೂರಿನಿಂದ ನಾವು ಮನೆಗೆ 7:15 ತಲುಪಿದ್ವಿ. ಹೋದ ಕೂಡಲೇ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ 2 ದಿನದ ಈ ಬ್ಯೂಟಿಫುಲ್ ಟ್ರಿಪ್ಪಿನ ಗುಡ್ ಮೆಮೊರೀಸ್ನ ಜೊತೆಗೆ ಬೇಗ ಮಲ್ಕೊಂಡ್ವಿ. ಇದಾಗಿತ್ತು ನನ್ನ ಸಣ್ಣ ಟ್ರಾವೆಲ್ ಬ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ದೇವರು ನಮಗೆಲ್ಲರಿಗೂ ಸದಾ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.